ಹೇಳಿ. ಇವತ್ತು ಕರ್ನಾಟಕ ರಾಜ್ಯ ಬೀದಿ ವ್ಯಾಪಾರಿಗಳ ಸಂಘದ ವತಿಯಿಂದ ಪತ್ರಿಕಾಗೋಷ್ಠಿ ಮೂಲಕ ತಿಳಿಸುವುದೇನೆಂದರೆ, ಕಲಬುರಗಿ ಮಹಾನಗರದಲ್ಲಿ ಹೃದಯ ಭಾಗ ಆದಂಥ ಸೂಪರ್ ಮಾರ್ಕೆಟ್ ಇದೆ. ಸೂಪರ್ ಮಾರ್ಕೆಟ್ನಲ್ಲಿ ಬೀದಿ ಮೇಲೆ ಕುಂತು ವ್ಯಾಪಾರ ಮಾಡೋಂಥ 200 ಹಿಡಿದು 300 ಜನ ಸಿರ್ಫ್ ಮಾರ್ಕೆಟ್ನಲ್ಲಿದ್ದಾರೆ. ಇಡೀ ಗುಲ್ಬರ್ಗ ಇದ್ದರೂ ಅತಿ 10-12 ಬೀದಿ ವ್ಯಾಪಾರಿಗಳು ಹೃದಯ ಭಾಗದಂಥ ಗುಲ್ಬರ್ಗದಲ್ಲಿ 200 ಹಿಡಿದು 300 ವ್ಯಾಪಾರಸ್ಥರು. ಅದರಲ್ಲಿ ಹಣ್ಣು ಹಂಪಲು ಮಾಡೋರು, ತರಕಾರಿ ವ್ಯಾಪಾರಸ್ಥರು, ಸ್ಟೇಷನರಿ, ಬಟ್ಟೆ ವ್ಯಾಪಾರ ಮಾಡೋದು, ವಿವಿಧ ವಸ್ತುಗಳು ವ್ಯಾಪಾರಸ್ಥರಿದ್ದಾರೆ ಅಂದ್ರೆ ಸರ್ಕಾರ ನಿಯಮಾವಳಿ ಪ್ರಕಾರ ಅವರಿಗೆ ನಿಗದಿಪಡಿಸಿದ ಸ್ಥಳವನ್ನು ಸೂಪರ್ ಮಾರ್ಕೆಟ್ ಚೌಪಟ್ಟಿ ಹಳಿ ಜೈಲಿದೆ. ಅಲ್ಲಿ ಹಳಿ ಜೈಲಿನಲ್ಲಿ ಡಾಕ್ಟರ್ ಶರಣಪ್ರಕಾಶ್ ಅವರು ಉಸ್ತುವಾರಿ ಮಂತ್ರಿ ಇದ್ದಾಗ ಅವರಿಗೆ ಅಲ್ಲಿ ಗುರುತಿಸಿದ್ದಾರೆ. ಅಲ್ಲಿನ ಜಿಲ್ಲಾಧಿಕಾರಿ, ಇಲ್ಲಿನ ಮಹಾನಗರ ಪಾಲಿಕೆ ಆಯುಕ್ತರು ಕೂಡಿ ಶಿಸ್ತಾಗಿ ಇಲ್ಲಿ ವ್ಯಾಪಾರ ಮಾಡಿರಿ ಅಂತ ಮಾಡಿದಕ್ಕೆ ಅಷ್ಟೇ ಕೈ ಬಿಟ್ಟಿದ್ದಕ್ಕೆ ಅಲ್ಲಿಂದ ಸ್ವಚ್ಛಾಲಯ, ನೀರಿನ ವ್ಯವಸ್ಥೆ, ವಿದ್ಯುತ್ತು ಕಂಪ್ಲೀಟ್ ಮಾಡಿ ಮತ್ತು ಮಾಡೋ ಕೆಲಸ ಸಂಪೂರ್ಣ ಮಾಡಿಲ್ಲ. ಅವರು ಕಾಟಾಚಾರಕ್ಕೆ ಅದು ಸ್ಥಳ ತೋರಿಸಿದಾರ, ಜುನಲ್ ಮಾಡ್ತೀನಿ ಅಂತ ಇನ್ನೋರಿಗೆ ಮಾಡಿಲ್ಲ. ಮತ್ತು ಬೀದಿ ವ್ಯಾಪಾರಿಗಳಿಗೆ ಅಲ್ಲಿಂದ ವರ್ಗಾಯಿಸಿಗೆ ಈ ಸ್ಥಳದಲ್ಲಿ ತರೋದಾಗಿಲ್ಲ. ಟ್ರಾಫಿಕ್ ಸಂಚಾರಿದವರು, ಮಹಾನಗರ ಪಾಲಿಕೆ ಆಯುಕ್ತರು ಆಗಲಿ, ಕಮಿಷನರ್, ಜಿಲ್ಲಾ ಆಡಳಿತ ಆಗಲಿ, ಅವರಿಗೆಲ್ಲ ವ್ಯಾಪಾರಸ್ಥರಿಗೆ ಚಪ್ಪಲ್ ಬಜಾರ್ ಆಯಿತು, ಭಾಂಡಿ ಬಜಾರ್, ಕಿರಾಣ ಬಜಾರ್, ಜನತಾ ಬಜಾರ್, ಸಿಟಿ ಬಸ್ ಸ್ಟ್ಯಾಂಡ್, ಏನು ಲಕ್ಷಾಂತರ ಜನ ವಿವಿಧ ವಸ್ತುಗಳು ಖರೀದಿ ಮಾಡ್ಲಿಕ್ಕೆ ಬಜಾರ್ಗೆ ಬರ್ತಾರ. ಅವ್ರಿಗೆ ಅನುಕೂಲ ಆಗಬೇಕು, ನೆಮ್ಮದಿಲಿಂದ ಅವ್ರ ವಸ್ತು ಖರೀದಿ ಮಾಡ್ಕೊಂಡು ಹೋಗಬೇಕು. ಕಾನೂನು ಚೌಕಟ್ಟದಲ್ಲಿ ಅಧಿಕಾರಿಗಳ ಹೆಸರು ಒಳ್ಳೇದಾಗಬೇಕು. ಕಾನೂನು ಗೈಡ್ಲೈನ್ ಇದ್ರೂ ಕೂಡ ಮಾಡ್ತಾ ಇಲ್ಲ ಅವರು. ನಾನು ಸದಸ್ಯ ಇದ್ದೀನಿ, TVC ಕಮಿಟಿ ಮೆಂಬರ್, ಪಟ್ಟಣ ಮಾರಾಟ ವ್ಯಾಪಾರ ಸಂಘದ್ದು. ಅದ್ರ ಕಮಿಟಿನೇ ಅದ. ಇವರು 3 ತಿಂಗಳಿಗೆ, 4 ತಿಂಗಳಿಗೆ, 6 ತಿಂಗಳಿಗೆ ಯಾವಾಗ ವರ್ಷ ಮನ ಬಂದಾಗ ಮೀಟಿಂಗ್ ತೊಗೋತಾರೆ. ಮೀಟಿಂಗ್ ತೊಗೊಂಡ್ರೆ ಮೀಟಿಂಗ್ದಾಗ ಏನು ನಿರ್ಣಯ ಪಾಸ್ ಆದಂತೂ ನಡೆಯಲ್ಲ. ಅವರು ಮಾಡೋಣ ಜುನಲ್ ಅಂತಾರ, ಅಭಿವೃದ್ಧಿ ಮಾಡಲ್ಲ, ಅಲ್ಲೇ ತಳ ಅಂತದ ಇಡೋರು, ಹಾಗೆ ಹೋಗೋರು. ಅಭಿವೃದ್ಧಿ ಆಗೋದು ಯಾವಾಗ? ಈಗ ದಸರಾ ಹೊಂಟದ, ದೀಪಾವಳಿ ಹಬ್ಬ ಹೊಂಟದ, ಲಕ್ಷಾಂತರ ಜನ ಬರ್ತದ ಮಾರ್ಕೆಟಿಗೆ. ಮಾರ್ಕೆಟ್ ಕ್ಲೀನ್ ಇದಿರಬೇಕು, ಸ್ವಚ್ಛತೆ ಇರಬೇಕು, ಶಿಸ್ತು ಇರಬೇಕು. ಫುಟ್ಪಾತ್ ಮಾಡಿದ್ರೆ ಫುಟ್ಪಾತ್ ಮೇಲೆ ಜನಗಳು ನಡೆಯೋದಂತ ಅವರೇ ಇರಬೇಕು, ವ್ಯಾಪಾರಸ್ಥರು ಇರಬಾರ್ದು. ನಮ್ಮ ವ್ಯಾಪಾರ ಅಂತ ನಾನು ಹೇಳ್ತಾ ಇಲ್ಲ. ವ್ಯಾಪಾರಿಗೆ ನಿಗದಿಪಡಿಸಿದ ಸ್ಥಳದಲ್ಲಿ ಎಲ್ಲ ವ್ಯವಸ್ಥೆ ಶಿಸ್ತು ಮಾಡಿಕೊಡ್ರಿ. ಸಂಚಾರಿ ಟ್ರಾಫಿಕ್ ಹೆಚ್ಚಾಗ್ಯದ, ಅದರಲ್ಲಿ ಏನಲ್ಲ ಪ್ಯಾಕೆಟ್ ಪ್ಲೇಯರ್ಗಳು, ಮೊಬೈಲ್ ಆಗೋದು, ಪಿಟ್ ಪ್ಯಾಕೆಟ್ ಆಗೋದು, ರಾಬಡಿ ಆಗೋದು, ಕೆಲವು ಆಕ್ಸಿಡೆಂಟ್ ಆಗೋದು, ಭಾಳಷ್ಟು ಅನಾಹುತ ಆಗ್ತವೆ. ಅನಾಹುತಕ್ಕೆ ಕಾರಣೀಭೂತರು ಯಾರು? ಈ ಕಮಿಷನರ್ ಪೊಲೀಸರು, ಮತ್ತಪ್ಪ ಅಂದ್ರೆ ಮಹಾನಗರ ಪಾಲಿಕೆ ಆಯುಕ್ತರು, ಜಿಲ್ಲಾ ಆಡಳಿತ ಅದಕ್ಕೆ ನಿಗಾ ವಹಿಸಿ ತೆಳಮಟ್ಟ ಅಧಿಕಾರಿಗೆ ಗೈಡ್ಲೈನ್ ಕೊಡಬೇಕು, ಶಿಸ್ತು ಮಾಡಬೇಕು, ಶಿಸ್ತಾಗಿ ಅನುಕೂಲ ಮಾಡಬೇಕು ಕಾನೂನು ಚೌಕಟ್ಟಿನಲ್ಲಿ. ಮತ್ತು 7 ಜೂನಲ್ಲಿ ಅಂತ ಗುಲ್ಬರ್ಗದಾಗ ಡಿಕ್ಲೇರ್ ಮಾಡ್ಯಾರ. ಶ್ರೀಕಾಂತ್ ಕಟ್ಟಿ ಮನೆ ಆಯುಕ್ತರು ಇದ್ದಾಗ ಬೆಂಗಳೂರಿನ ಒಯ್ದವರು ಮೀಟಿಂಗ್ ಮಾಡಿದವರು. ಅದು ಗೈಡ್ಲೈನ್ 14-15ದಾಗ ಬಂದದ, ರಾಜ್ಯದಾಗೆ ಬಂದದ. ಅಂದ್ರೂ ಭೀ ಈ ವರ್ಷ ಆಯ್ತು, ಈಗ 9 ವರ್ಷ ಆಯ್ತು, ಇನ್ನೋವರೆಗೆ ಒಂದು ಜೂನಲ್ ಗುಲ್ಬರ್ಗನಾಗೆ ಇಲ್ಲ. ಕಣ್ಣಿ ಮಾರ್ಕೆಟ್ ಮಾಡ್ಲತ್ತಾರ, ಅದು ಕೇರ್ ಮಾರ್ಕೆಟ್ ಇದೆ, ದೊಡ್ಡ ವ್ಯಾಪಾರಸ್ಥರು, ತರಕಾರಿ ಮಾರೋರು. ಇದು ಬೀದಿ ಮೇಲೆ ಕುಂತು ಮಾಡೋರಿಗೆ ಯಾವುದೂ ಆಸರೆ ಸೌಲಭ್ಯ ಇಲ್ಲ. ಅವರು ಜನಸೇವೆ ಮಾಡ್ತಾರೆ, ಬಿಸಿಲು ಮಳೆ ಗಾಳಿ ಇಲ್ಲದೆ ಇದ್ರೂ ಭೀ ತೊಂದರೆ ಕೊಟ್ಟು ಜನಸೇವೆ ಮಾಡ್ತಾರೆ. ಅವ್ರಿಗೆ ಇನ್ನವರೆಗೆ ಬೀದಿ ಪಾಲನೆ ಮಾಡ್ಯಾರ. ಮಹಾನಗರ ಪಾಲಿಕೆಯಿಂದ ಬೀದಿ ವ್ಯಾಪಾರಿಗಳು ವಂಚಿತರಾಗ್ಯಾರ, ಸಂಪೂರ್ಣ ವಂಚಿತರಾಗ್ಯಾರ. ದಯವಿಟ್ಟು ಏನದ ನಾವು ಪತ್ರಿಕಾಗೋಷ್ಠಿ ಮೂಲಕ ತಿಳಿಸ್ತಾ ಇದ್ದೀವಿ. ವಿನೂತನ ಹೋರಾಟವನ್ನು ಒಂದು ಸೋಮವಾರ ದಿವಸ ನಾವು 11ವರೆಗೆ ಇಟ್ಕೊಂಡಿದ್ದೆವು. ವಿನೂತನ ಹೋರಾಟ ಅಂದ್ರೆ ಅದು ಗೋಟಿ ಆಟ ಆಡ್ತಾ ಇದ್ದಾರೆ. ಯಾರು? ಅಧಿಕಾರಿಗಳು, ಸಂಬಂಧಪಟ್ಟ MLAಗಳು ಇದಕ್ಕೆ ನಿಗಾ ವಹಿಸ್ತಾ ಇಲ್ಲ. ಅನಾಹುತ ಅದಾಗೆ ಬರೋದು ಇದು ಆಗಿದೆ ಅಂತ. ಮತ್ತು ಅದಕ್ಕಿಂತ ಮುಂಚಿತವಾಗಿ ಅದಕ್ಕೆ ಶಿಸ್ತು ಮಾಡಿ ಸಾರ್ವಜನಿಕ ಅನುಕೂಲ ಕೊಡಬೇಕು, ಸಂಘಿಗೂ ಒಂದು ಮರ್ಯಾದೆ ಕೊಡಬೇಕು, ಕಾನೂನು ಚೌಕಟ್ಟಿನಲ್ಲಿ ಶಿಸ್ತು ಹೇಳಬೇಕಂತ ನಾವು ಪತ್ರಿಕಾಗೋಷ್ಠಿ ಮಾಡೀನಿ. ಎಲ್ಲರೂ ಮಧ್ಯಮ ವರ್ಗದವರು ಮತ್ತು TV ಚಾನೆಲ್ ಪತ್ರಕರ್ತರ ವರದಿಗಳು ಸಹಕಾರ ಇರಬೇಕು. ತಾವು ಕೂಡ ಕಮಿಷನರ, SP ಬಲ್ಲಿ, ಮಹಾನಗರ ಪಾಲಿಕೆ ಆಯುಕ್ತ, ಜಿಲ್ಲಾಧಿಕಾರಿ ಬಲ್ಲಿ ಹೋಗಿ ಕೇಸಿಗೆ ಸಾರ್ವಜನಿಕ ಇಶ್ಯೂ ಅದ. ಇದು ನಾವು ಸಂಘಟನೆ ಮಾಡೀವಿ, ನಮ್ಮದಲ್ಲ. ನಾವು ಎಲ್ಲರ ದೇಶದಿಂದ ನಾವು 100 ಹೋರಾಟ ಮಾಡೀವಿ ಅಂದರೂ ನ್ಯಾಯ ಸಿಕ್ಕಿಲ್ಲ. ನಾವು ಇದು ಭಾಳ ಬೇಸತ್ತಾಗಿ ನಾನು ಇವತ್ತು ಪ್ರೆಸ್ ಮೀಟ್ ಮಾಡ್ತಾಯಿದ್ದೀನಿ. ಇದು ಇವತ್ತಿಗೆ ಮುಗಿಯಲ್ಲ. ಇದು ಅಲ್ಲಿ ವರ್ಗಾಯಿಸೋವರೆಗೂ ನಾನು ಬಿಡಲ್ಲ. ಇದು ದಯವಿಟ್ಟು ತಮ್ಮದು ನಮ್ಮ ಸಹಕಾರ ಪತ್ರಿಕೆ ಮಾಧ್ಯಮದವ್ರದ್ದು ಅಂತ ನಾನು ಇವತ್ತು ನಿಮಗೆ ಬಯಸ್ತಾ ಇದ್ದೀನಿ. ಧನ್ಯವಾದಗಳು. ಇದು ಸೆಡ್ಡಾಗಿ 15ದಾಗ ಹಾಕಿರೋ ಸರ್. ಅದು 16ದಾಗ ಅಂತೀವಿ. 16ದಾಗ ಇಲ್ಲಪ್ಪ ಅಂದ್ರೆ ಭೀ ಒಂದು 250 ಸೆಡ್ಗಳು ಅದ. 250 ಸೆಡ್ ಅವ. ಅಂದ್ರೆ ತಮ್ಮ ದುಡ್ಡಿಲಿಂದೇ ಅವರು ಡಬ್ಬಗಳು ಹಾಕೊಂಡ್ರ. ಮಹಾನಗರ ಪಾಲಿಕೆ ಮಳಿಗೆಗಳು ಕಟ್ಟಿಕೊಡ್ಬೇಕಾಗಿತ್ತು, ಅವ್ರು ಅದು ಕಟ್ಟಿಲ್ಲ ಕೂಡ. ಅಂದರು ಕೆಲವು ಗಟ್ಟಿದ್ದ ವ್ಯಾಪಾರಸ್ಥರು ಅವರು ಡಬ್ಬಿಗಳು ಹಾಕೊಂಡ್ರ. ಅಂದ್ರೆ ಅಲ್ಲಿ ಅನುಕೂಲ ಇಲ್ಲ, ವಿದ್ಯುತ್ ಅನುಕೂಲ, ನೀರಿಂದು, ಶೌಚಾಲಯ, ಅಲ್ಲಿ ಸ್ವಚ್ಛ ಇಲ್ಲ. ಅದು ಮಾಡೋ ಕೆಲಸ ಮಹಾನಗರ ಪಾಲಿಕೆ. ಸಂಚಾರಿ ಪೊಲೀಸರು ಅವ್ರಿಗೆ ಇಲ್ಲಿಂದ ಎತ್ತಂಗಡಿ ಮಾಡಿ ವರ್ಗಾವಣೆ ಮಾಡಿ ಇಲ್ಲಿ ಮಾಡಿದ್ರೆ ಎಷ್ಟೋ ಸಾರ್ವಜನಿಕ ಅನುಕೂಲ ಆಗ್ತದೆ. ಇದು ಒಳ್ಳೆಯ ಇಶ್ಯೂ ಅದ.
ಎಲ್ಲರೂ ಸಹಕಾರ ಮಾಡಬೇಕು ಅಂತ ವಿನಂತಿಸ್ತೀನಿ ತಮ್ಮಲ್ಲಿ. ಧನ್ಯವಾದಗಳು. ಜಗನ್ನಾಥ ಎಸ್ ಸೂರವಂಶಿ.